ನೋಡಿ, ಸಾಮಾನ್ಯವಾಗಿ ಎಂತೆಂಥ ಖತರ್ನಾಕ್ ಕಳ್ಳರ ಗ್ಯಾಂಗ್ ಜನಸಾಮಾನ್ಯರ ನಿದ್ದೆಗೆಡಿಸೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಆದರೆ ಈ ಹಾಸನ ನಗರದಲ್ಲೊಂದು ಅಜ್ಜಿ ಕಳ್ಳಿಯರ ಗ್ಯಾಂಗ್ ಅಂಗಡಿಯೊಂದರ ನಿದ್ದೆಯನ್ನ ಗೆಡಿಸಿದೆ. ಬನ್ನಿ ನೋಡ್ಕೊಂಡು ಬರೋಣ. ಹೀಗೆ ಏನನ್ನು ಖರೀದಿಸುವಂತೆ ನಾಟಕ, ಆ ಆಭರಣ ತೋರಿಸುವಂತೆ ಡ್ರಾಮಾ, ಮಾಲೀಕನ ಗಮನ ಬೇರೆಡೆ ಸೆಳೆದು ಜುವೆಲ್ಸ್ ಅಬೇಸ್. ಇನ್ನೊಂದು ಸಿಸಿಟಿವಿ ಸೀನ್ನಲ್ಲಿ ಗೃಹೋಪಯೋಗಿ ವಸ್ತುಗಳಿಗೆ ಕನ್ನ, ಮತ್ತೊಂದು ದೃಶ್ಯದಲ್ಲಿ ಚೀಲದ ತುಂಬಾ ಸೀರೆ ತುಂಬಿಕೊಂಡು ಪರಾರಿ. ಬಟ್ಟೆ ಅಂಗಡಿ, ಜ್ಯುವೆಲರಿ ಶಾಪ್ಗಳೇ ಟಾರ್ಗೆಟ್. ಹಾಸನ ಪೊಲೀಸರ ನಿದ್ದೆ ಕೆಡಿಸಿದ ಖತರ್ನಾಕ್ ಗ್ಯಾಂಗ್. ಈ ದೃಶ್ಯವನ್ನ ಒಮ್ಮೆ ನೋಡಿ. ಹಾಸನದ ಒಡವೆ ಅಂಗಡಿಗೆ ಬಂದ ಈ ಅಜ್ಜಿ ಏನೂ ಅರಿಯದ ಮಳ್ಳಿಯಂತೆ ಡ್ರಾಮಾ ಮಾಡ್ತಾಳೆ. ನೋಡ್ತಿದ್ದಂತೆ ಒಡವೆ ಎಗರಿಸಿ ಬಿಡ್ತಾಳೆ. ಅಜ್ಜಿ ಹಾಗೂ ಈ ಇಬ್ಬರು ಮಹಿಳೆಯರ ಖತರ್ನಾಕ್ ಗ್ಯಾಂಗ್ ಹಾಸನ ಪೊಲೀಸರ ನಿದ್ದೆ ಕೆಡಿಸಿದೆ. ನಗರದಲ್ಲಿ ಹಲವು ಅಂಗಡಿಯಲ್ಲಿ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಹಾಸನ ನಗರದ ಹರಿಯಾಣ ಹ್ಯಾಂಡ್ಲೂಮ್ಸ್ನಲ್ಲಿ ಈ ಅಜ್ಜಿ ಗ್ಯಾಂಗ್ ಕೈಗೆ ಸಿಕ್ಕ ಹಾಸಿಗೆ, ಬಟ್ಟೆ, ಕರ್ಟನ್ ಕದ್ದು ಪರಾರಿಯಾಗಿತ್ತು. ನಂತರ ಜ್ಯುವೆಲ್ ಶಾಪ್ಗೆ ಎಂಟ್ರಿ ಕೊಟ್ಟ ಕೆಲ ಆಭರಣಗಳನ್ನು ಕದ್ದು ಪರಾರಿಯಾಗಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅವರೆಲ್ಲ ರೈತಾಪಿ ಜನ. ಬೆಳಗ್ಗೆದ್ದು ತಾವಾಯ್ತು, ತಮ್ಮ ಒಕ್ಕಲುತನ ಆಯಿತು ಅಂತ ಗೆದ್ದೆಗೆ ಹೋಗಿ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ಆದರೆ ಇವತ್ತು ಅವರೆಲ್ಲ ಕೈಲಿ ವಿಷದ ಬಾಟ್ಲಿಯನ್ನು ಹಿಡಿದು ಪ್ರತಿಭಟನೆಗೆ ಕುಂತ್ಕೊಂಡ್ರು. ಅಯ್ಯೋ, ರೈತರಿಗೆ ಎದುರಾಗಿರುವಂತಹ ಸಮಸ್ಯೆ ಆದ್ರೂ ಏನು? ಬನ್ನಿ ನೋಡ್ಕೊಂಡು ಬರೋಣ. ನಮ್ದು ಬೇಡಿಕೆ ಏನಾಗಿತ್ತು ಅಂತಂದ್ರೆ, ಇದು ನಮ್ಮ ಭೂಮಿ. ನಾವು ಕಬ್ಜಾ ಕಾಲಮ್ದಾಗ ಮೊದಲಿನ ಉತ್ತಾರದಾಗ ನಾವು ಕಬ್ಜಾ ಕಾಲಮ್ದಾಗ ರೈತ ಕಬ್ಜಾ ಕಾಲಮ್ದಾಗ ನಾವು ಅದೇವು. ಕೈಲಿ ವಿಷದ ಬಾಟಲಿ ಹಿಡಿದು ಕೂತಿರುವ ಮಹಿಳೆಯರು, ನ್ಯಾಯಕ್ಕಾಗಿ ಬೇಡಿಕೆ ಇಡುತ್ತಿರುವ ಗ್ರಾಮಸ್ಥರು, ಜೆಸಿಬಿಗಳ ಮೂಲಕ ಕಾರ್ಯಾಚರಣೆಗೆ ಇಳಿದಿರುವ ಅರಣ್ಯ ಇಲಾಖೆ. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ದೇವಗಾಂವ್ ಗ್ರಾಮದ ಹೊರವಲಯದಲ್ಲಿ. ಇದು ಲಿಂಗದಳ್ಳಿಯ ಸರ್ವೆ ನಂಬರ್ 185, 188, 376ರಲ್ಲಿ ಇರುವ 36 ಎಕರೆ ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು ಅದನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅನ್ನುವ ಆರೋಪ ರೈತರ ಮೇಲೆ ಕೇಳಿಬಂದಿದೆ. ಕೋರ್ಟ್ನಿಂದ ಒತ್ತುವರಿ ತೆರವಿನ ಆದೇಶ ಪಡೆದು ಅಧಿಕಾರಿಗಳು ಬಂದಿದ್ದು ಮಾತ್ರ ರೈತರ ಜಮೀನಿಗೆ. ಹಸಿರಾಗಿ ಬೆಳೆದ ಬೆಳೆಗಳ ನಡುವೆ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದರು. ಜೆಸಿಬಿ ಸದ್ದು ಮಾಡುತ್ತಿದ್ದಂತೆ ರೊಚ್ಚಿಗೆದ್ದ ರೈತರು ತೆರವು ಮಾಡಲು ಬಿಡೋದಿಲ್ಲ ಅಂತ ವಿಷದ ಬಾಟಲಿ ಹಿಡಿದ್ರು. ಟ್ರೆಂಚ್ ಹೊಡಕಟ್ಟು ಅವಕಾಶ ಕೊಟ್ಟಿದ್ದೀವಿ. ಆ ನಂತರ ಕಾನೂನು ಪ್ರಕಾರ ನಾವು 2 ತಿಂಗಳೊಳಗಾಗಿ ನಮ್ಮ ಜಮೀನನ್ನು ನಾವು ಉಳಿಸುವಾಗ ಸತತವಾಗಿ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಭೂಮಿ ಅಂತೂ ಬಿಟ್ಕೊಡಂಗಿಲ್ಲ. ಇದು ರೈತರ ಮಾತಾದ್ರೆ ಅರಣ್ಯ ಅಧಿಕಾರಿಗಳು ಹೇಳೋದೇ ಬೇರೆ. ಇಲ್ಲ, ಅದು ನಮ್ಮ ಅರಣ್ಯ ರಿಸರ್ವ್ ಫಾರೆಸ್ಟ್ ಏರಿಯಾನೇ ಇರೋದು. ಅದು ಬೌಂಡ್ರಿ ಹೆಂಗೆ ಫಿಕ್ಸ್ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನಡು ಬಂದಿದೆ ಅಂತ ಹೇಳಿ ಅರಣ್ಯ ಅಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಇಲ್ಲ, ಅದು ಕಾಯ್ದೆ ನೋಟಿಫಿಕೇಶನ್ ಇದೆ, ಅದಕ್ಕೋಸ್ಕರ ನೋಟಿಫಿಕೇಶನ್ ಇದೆ ಫಾರೆಸ್ಟ್. ಇಲ್ಲ, ಅದೇನೋ ಒಂದು ದಾಖಲಾತಿ ಹೆಚ್ಚು ಕಡಿಮೆ ಆಗಿರಬಹುದು, ಅದನ್ನ ನಾವು ಪರಿಶೀಲನೆ ಮಾಡ್ತೀವಿ. ಅವರಿಗೆ ಅದರದ್ದು ತಿಳುವಳಿಕೆನೂ ಕೊಡ್ತೀವಿ ರೈತರಿಗೆ. ರೈತರು ಕೋರ್ಟ್ ಮೆಟ್ಟಿಲೇರಲು ಸಜ್ಜಾದ್ರೆ ಇತ್ತ ಅರಣ್ಯ ಅಧಿಕಾರಿಗಳು ಬಾರ್ಡರ್ ಹಾಕಿ ಜಾಗ ತಮ್ಮದು ಅಂತ ಅಡಿಪಾಯ ಹಾಕಿ ಹೋಗಿದ್ದಾರೆ. ಆದ್ರೆ ನಿಜಕ್ಕೂ ಜಾಗ ಯಾರ್ದು ಅನ್ನೋದು ಮುಂದೆ ಕೋರ್ಟ್ನಲ್ಲೇ ಗೊತ್ತಾಗಬೇಕಷ್ಟೇ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯದ ಹಲವೆಡೆ ವರುಣನ ಆರ್ಭಟ ಮುಂದುವರೆದಿದೆ. ಸಾಲು ಅವಾಂತರಗಳಿಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಅನ್ನದಾತರಿಗೆ ಕೈಗೆ ಬಂದಂತ ತುತ್ತು ಬಾಯಿಗೆ ಬರದಂತಾಗಿದೆ. ರಾಜ್ಯದಲ್ಲಿ ಮಳೆಗೆ ಅವಾಂತರಗಳ ಸರಮಾಲೆ. ಕೋಡಿ ಬಿದ್ದ ಕೆರೆಗಳು, ಜಮೀನಿಗೆ ನುಗ್ಗಿದ ನೀರು. ಸಾವಿನ ದವಡೆಯಿಂದ ಬೈಕ್ ಸವಾರ ಜಸ್ಟ್ ಮಿಸ್. ರಾಜ್ಯದಲ್ಲಿ ವರುಣದೇವನ ಆಟಾಟೋಪಕ್ಕೆ ಬ್ರೇಕ್ ಬಿದ್ದಿಲ್ಲ. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸಿ ಬೊಬ್ಬೆದ್ದಿದ್ದಾನೆ. ವಿಜಯನಗರದಲ್ಲಿ ಧಾರಾಕಾರ ಮಳೆಗೆ ಕಮಲಾಪುರ ಕೆರೆ ಕೋಡಿ ಬಿದ್ದಿದೆ.
ಹರಪನಹಳ್ಳಿ ತಾಲೂಕಿನ ಹೊಸಹಳ್ಳಿ ಸೇತುವೆ ಬಳಿ ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾನೆ. ನೋಡ್ತಿದ್ದಂತೆ ರಭಸವಾಗಿ ನೀರು ಹರಿದು ಬಂದಿದೆ. ಬೈಕ್ ಸಮೇತ ಸವಾರ ಕೊಚ್ಚಿ ಹೋಗ್ತಿದ್ದ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಸಾವಿನ ದವಡೆಯಿಂದ ಪಾರಾಗಿದ್ದಾನೆ. ಬಳ್ಳಾರಿ ಜಿಲ್ಲೆಯಲ್ಲೂ ವರುಣ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಕಂಪ್ಲಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಮಳೆ ಅಬ್ಬರಿಸಿದೆ. ಮೆಟ್ರಿ ಗ್ರಾಮದಲ್ಲಿ ಮಳೆ ನೀರಿಗೆ ಬೃಹತ್ ಸಿಮೆಂಟ್ ಪೈಪ್ ಕೊಚ್ಚಿ ಹೋಗಿದೆ. ಮೆಟ್ರಿ ಗ್ರಾಮದಲ್ಲಿ ಹೆಚ್ಚಿನ ಮಳೆ ಬಂದು ಕೊಳ್ಳ ಎಲ್ಲ ತುಂಬಿ. ತುಮಕೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದೆ. ಮಧುಗಿರಿ ತಾಲೂಕಿನ ಜಯಮಂಗಲಿ ನದಿ ತುಂಬಿ ಹರಿದ ಪರಿಣಾಮ ವೀರೇನಹಳ್ಳಿ ಕಾಳೇನಹಳ್ಳಿ ರಸ್ತೆ ಜಲಾವೃತವಾಗಿದೆ. ಕೊರಟಗೆರೆ ತಾಲೂಕಿನಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಸೇತುವೆಗಳು ಕೊಚ್ಚಿ ಹೋದವು, ರಸ್ತೆಗಳು ಜಲಾವೃತವಾದವು. ರಾಯಚೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸಿದೆ. ಗಿಲ್ಲೆಸೂಗೂರು ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ. ರಾಯಚೂರು ತಾಲೂಕಿನ ಇಡಪನೂರು ಗ್ರಾಮದಲ್ಲಿ ಮಳೆ ರಭಸಕ್ಕೆ ರಸ್ತೆ ಜಲಾವೃತವಾಗಿದೆ. ಅಕ್ಕಪಕ್ಕದ ಹೊಲ ಗದ್ದೆಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಮಂಡ್ಯದಲ್ಲೂ ವರುಣನ ಕೋಪತಾಪಕ್ಕೆ ಕೆರೆ ಕೋಡಿ ಹೊಡೆದು ಜಮೀನುಗಳಿಗೆ ನೀರು ನುಗ್ಗಿದೆ. ಕೆಆರ್ಪೇಟೆ ತಾಲೂಕಿನ ಗ್ರಾಮದಲ್ಲಿ ಮಳೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ತೆಂಗು, ಅಡಿಕೆ, ಬಾಳೆ, ಜೋಳ ಬೆಳೆ ನಾಶ ಆಗಿದೆ. ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಆರುಂಡಿ ಗ್ರಾಮದಲ್ಲಿ ಸುರಿದ ಭಾರೀ ಮಳೆಗೆ ಟೊಮೆಟೊ ಬೆಳೆ ಅಪೋಷಣ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಿಕ್ಕಮಗಳೂರಿನಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಚಾರ್ಮಾಡಿ ಘಾಟ್ನಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಈ ಮಳೆ ಅಬ್ಬರಕ್ಕೆ ಪ್ರಯಾಣಿಕರು ಪರದಾಡ್ತಿದ್ದಾರೆ. ರಸ್ತೆಯಲ್ಲಿ 2 ಅಡಿ ಎತ್ತರಕ್ಕೆ ಹರಿತಾ ಇದೆ ನೀರು. ವಾಹನ ಚಾಲನೆ ಮಾಡೋದು ಕೂಡ ಚಾಲಕರಿಗೆ ಸವಾಲಾಗ್ತಾ ಇದೆ. ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಈ ಮಳೆಯಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ನೋಡಿ, ವಿಪರೀತ ಮಳೆಯ ಪರಿಣಾಮ ರಸ್ತೆಗಳಲ್ಲೆಲ್ಲ ನೀರು ನಿಂತಿರುವಂಥದ್ದು. ನೀರು ನಿಂತು ಇದೆಲ್ಲ ರಸ್ತೆನೋ ನದಿಯೋ ಚರಂಡಿಯೋ ಯಾವುದು ಕೂಡ ಕಾಣಿಸ್ತಾ ಇಲ್ಲ. ವಾಹನ ಚಲಾಯಿಸುವುದು ಕೂಡ ಈ ಸಂದರ್ಭದಲ್ಲಿ ತುಂಬ ಕಷ್ಟ ಆಗುತ್ತೆ. ಹಾಗೆ ಎಚ್ಚರಿಕೆಯಿಂದ ಹೋಗಬೇಕಾಗತ್ತೆ. ಏನಾದರೂ ಹೊಂಡ ಗುಂಡಿ ಇದ್ರೂ ಗೊತ್ತಾಗಲ್ಲ, ಚರಂಡಿ ಇದ್ರೂ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ನೋಡಿ ಯಾವ ರೀತಿಯಾಗಿ ಮಳೆ ಬರ್ತಾ ಇದೆ ಅಂತ ನೋಡಿ. ಬ್ಲಾಕ್ ಆಗಿದೆ ರೋಡು. ಯಾರು ಬರಕ್ ಹೋಗಬೇಡಿ. ಮೇಲ್ಗಡೆ ಬರಕ್ ಆಗ್ತಿಲ್ಲ. ಬಂಡೆ ಎಲ್ಲ ಬಂದಿದೆ ರೋಡಿಗೆ. ನೀರು ಮಾತ್ರ ಭಾರಿ ಪ್ರೆಸರ್ಲಿದೆ. ಆದ್ರೂ ಸಾಹಸ ಮಾಡ್ತಿದ್ದಾರೆ. ಯಾರು ಬರಕ್ ಹೋಗಬೇಡಿ. ಬ್ಲಾಕ್